ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಜೈಲು ಸೇರಿದ್ರು. ಮಧ್ಯಂತರ ಬೇಲ್ ಸಹ ಕೋರ್ಟ್ ನೀಡಿತ್ತು ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ. ಇದೀಗ ಜಾಮೀನು ಮಂಜೂರು ಮಾಡಿದೆ ನಿನ್ನೆ. ಈ ಒಂದು ವಿಚಾರಕ್ಕೆ ನಟ ಚೇತನ್ ಇದ್ದಾರೆ, ಮಾತಾಡ್ಸೋಣ. ಸರ್, ದರ್ಶನ್ಗೆ ಇವಾಗ ಜಾಮೀನು ಮಂಜೂರು ಮಾಡಿದ್ದಾರೆ. ಈ ಒಂದು ರಿಯಾಕ್ಷನ್ ಸರ್, ಫಸ್ಟ್ ರಿಯಾಕ್ಷನ್ ಅಂತ ಈ ಒಂದು ವಿಚಾರಕ್ಕೆ. ಇದು ಭಾಳ ಗಂಭೀರವಾದ ಪ್ರಕರಣ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಜೂನ್ 11 ಅಂತ ನನಗೆ ಜ್ಞಾಪಕ ಇದೆ. ಆಮೇಲೆ ಜೂನ್ 11 ಆದಮೇಲೆ ಇವಾಗ 6 ತಿಂಗಳು ನಂತರ ಇವಾಗ ಜಾಮೀನು ಕೊಟ್ಟಿದೆ ಕೋರ್ಟ್ಸು. ನಾನು ಜೈಲಲ್ಲಿದ್ದಾಗ ನನಗೆ ಜ್ಞಾಪಕ ಇದೆ, ಪ್ರತಿಯೊಂದು ದಿನವೂ ನಮಗೆ ಯಾವಾಗ ಕೊಡ್ತಾರೆ, ಮುಂದೆ ಒಂದು 3 ದಿನನೋ, 1 ವಾರನೋ, 1 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷನೂ ಆಗ್ಬೋದು. ನಮಗೆ ಟೈಮ್ ಲೈನ್ ಅನ್ನೋದು ಗೊತ್ತಿರಲ್ಲ. ಸೊ ಆ ಟೈಮ್ ಲೈನ್ ಅನ್ನೋದು ಗೊತ್ತಿದ್ದರೆ, 6 ತಿಂಗಳಂತ ಗೊತ್ತಿದ್ದರೆ ನಿಮ್ಮ ಮನಸ್ಸನ್ನು ಫಿಕ್ಸ್ ಮಾಡ್ಕೋಬೋದು. ಬಟ್ ಎಷ್ಟು ದಿನ ವರ್ಷಾನುಗಳೇ ಆಗ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೂ ಕೂಡ ಅದು ಒಂಥರ ನಿಮಗೆ ಒಂದು ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೆ, ಒಂದು ಪಶ್ಚಾತ್ತಾಪ ಪಡೋಕ್ಕೆ. ಯಾಕಂದರೆ ಜೈಲು ಅನ್ನೋದು ಅದು ಬರೀ ಒಂದು ಪ್ಯೂನೇಟಿವ್ ಪನಿಷ್ಮೆಂಟ್ ಅಷ್ಟೇ ಅಲ್ಲ. ಜೈಲು ಅನ್ನೋದು ಒಂದು ರಿಹ್ಯಾಬಿಲಿಟೇಟಿವ್, ಒಂದು ಉತ್ತಮವಾದ ಮನುಷ್ಯನ ಮಾಡೋದು ಜೈಲಿನ ಕರ್ತವ್ಯ. ಸೊ ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ, ಇವಾಗ 6 ತಿಂಗಳು ಕೋರ್ಟು ಅವರ ಎಲ್ಲ ಒಂದು 4,000 ಪೇಜ್ ಚಾರ್ಜ್ ಶೀಟು ಎಲ್ಲ ಒಂದು ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಅದನ್ನು ಸೂಕ್ಷ್ಮವಾಗಿ ನೋಡಿಕೊಂಡು ಅವ್ರು ತೀರ್ಮಾನ ಕೊಟ್ಟಿರ್ತಾರೆ. ಸೊ ಇವಾಗ ಏನಾಗುತ್ತೆ, ನಾವೇನಂದರೆ ದರ್ಶನ್ ಅವರು ಕೂಡ ಮತ್ತು ಅವ್ರ ತಂಡದವರು ಕೂಡ ಅವ್ರ ಜೈಲಿನಲ್ಲಿ ಅವರು ಪಶ್ಚಾತ್ತಾಪ ಪಟ್ಟು ಇವಾಗ ಒಂದು ಉತ್ತಮವಾದ ಬೇಲ್ ನೀಡಿತ್ತು ಅವರ ಆರೋಗ್ಯ ದೃಷ್ಟಿಯಿಂದ. ಇದೀಗ ಮತ್ತೆ ಬೇಲ್ ಆಗಿದೆ ನಿನ್ನೆ. ಅಂದರೆ ಇವಾಗ ಜೈಲು ಅನ್ನೋದು ಕೂಡ ನಮಗಿವಾಗ ಈ ಸ್ಟಿಲ್ ಇನ್ನಸೆಂಟ್ ಅಂಟಲ್ ಪ್ರೂವನ್ ಗಿಲ್ಟಿ. ನಮಗೆ ಇವಾಗ ಇದು ಕನ್ವಿಕ್ಷನ್ ಅನ್ನೋದು ಇಲ್ಲ. ಕನ್ವಿಕ್ಷನ್ ಅನ್ನೋದು ಎಷ್ಟು ದಿನ ತೊಗೊಳೋದು, ಎಷ್ಟು ತಿಂಗಳಾನ್ಗಂಟನೋ, ವರ್ಷ ತೊಗೊಳತ್ತೋ, ಅದು ವರ್ಷಾನ್ಗಳೇ ತೊಗೊಳತ್ತೋ ನಾವು ನೋಡಬೇಕು. ಬಟ್ ಇವಾಗ 6 ತಿಂಗಳು ಅನ್ನೋದು ಈಸ್ ಅ ಸಾಲಿಡ್ ಅಮೌಂಟ್ ಆಫ್ ಟೈಮ್. ಆ್ಯಂಡ್ ಕೋರ್ಟ್ ನಾನು ಏನು ನೋಡಬೇಕು ಅಂದರೆ, ಇದು ಕೋರ್ಟ್ ಪ್ರತಿ ಸಲಿನೂ ಕೋರ್ಟ್ ಮುಂದೆ ಬಂದು ಈ ಕೋರ್ಟ್ಸು ರಿಜೆಕ್ಟ್ ಮಾಡ್ತಾಯಿದ್ರು. ಅಂದರೆ ಇವಾಗ ಕೆಲವು ಸಲ ಏನಾಗುತ್ತೆ ಅಂದರೆ, ಜೈಲಿಗೆ ಹಾಕಿದಾಗ ಕೋರ್ಟ್ ಮುಂದೆ ಬರೋಕ್ಕೆ ಬಿಡಲ್ಲ. ಕೋರ್ಟ್ ಮುಂದೆ ಬಂದರೆ ಎಲ್ಲಿ ಅವ್ರನ್ನ ಬಿಟ್ಬಿಡ್ತಾರೆ ಅನ್ನೋ ಒಂದು ಇದಿರುತ್ತೆ. ಅದು ವರ್ಷಾನುಗಳೇ ಇಟ್ಕೊಂಡಿರೋರು ಕೆಲವು ಸಲ. ಇಲ್ಲಿ ಕೋರ್ಟ್ ಮುಂದೆ ಬರ್ತಾ ಇತ್ತು, ಬಟ್ ಕೋರ್ಟೇ ಇಲ್ಲ ಇದಕ್ಕೆ ಬೇಲ್ ಸಿಗೋಕ್ಕೆ ಸಾಕಷ್ಟು ನಮಗೆ ಎವಿಡೆನ್ಸ್ ಇಲ್ವೋ ಅಥವಾ ಇನ್ನೂ ಒಂದು ರೀತಿ ಇರಬೇಕು ಅಂತ. ಲೂಪ್ ಹೋಲ್ಸ್ ಒಂದು, ಮತ್ತೊಂದು ಕಡೆ 6 ತಿಂಗಳ ಜೈಲಲ್ಲಿದ್ದಾರೆ, ಮತ್ತೊಂದು ಕಡೆ 193 ಈಗ ಸಾಕ್ಷಿಗಳು ವಿಚಾರಣೆ ಆಗಬೇಕು. ಹೀಗಾಗಿ ತುಂಬ ಪ್ರೊಸೆಸ್ ಲೇಟ್ ಆಗುತ್ತೆ. ಆ ಒಂದು ವಿಚಾರವಾಗಿ ಬೇಲ್ ನೀಡಿದಂತೆ ಜಡ್ಜ್ ಅವ್ರು ನೋಡಿದ್ರೆ, ಮಿಸ್ಟರ್ ಶೆಟ್ಟಿ ಅವ್ರಿಗೆ, ಮಿಸ್ಟರ್ ಅವರೆಷ್ಟು ನಾನು ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಅವರು ಕೂಡ ಎಲ್ಲ ಒಂದು ನಾನು ಲಾ ಕೇಸ್ನಲ್ಲಿ ಯಾಕೆ ಮಾಡಿದ್ದಾರೆ ಅಂತ ನೋಡಿದೆ. ಅವರು ಕೂಡ ಅವ್ರ ವಾದದಲ್ಲಿ ಅವ್ರು ಮಾಡಿದ್ದಾರೆ. 6 months ಇಸ್ ಅ ಕನ್ಸಿಡರಬಲ್ ಅಮೌಂಟ್ ಆಫ್ ಟೈಮು. ಆ್ಯಂಡ್ ಆಗಿ ಸರ್ 6 ತಿಂಗಳಾಗಾದ್ರೆ ಪಶ್ಚಾತ್ತಾಪ ಆಗಿದ್ವೋ ಇಲ್ವೋ, ಅವರ ಮುಂದಿನ ನಡೆ ನುಡಿತಕ್ಕಂತೆ ನಾವು ಗುರುತಿಸ್ಬೇಕು. ನಮಗೆ ಅವ್ರ ಮನಸ್ಸಿನಲ್ಲಿ ಏನಿದೆ, ಅವ್ರು ಹೆಂಗೆ ಮುಂದೆ ಯಾವ ರೀತಿ ನಡ್ಕೊತಾರೆ, ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಉತ್ತಮವಾದ ಕೆಲಸನೋ ಅಥವಾ ಮುಂಚೆಯಿಂದ ಮುಂದೆ ಮಾಡ್ತಾರೋ, ಅದು ಅವ್ರ ಮೇಲೆ ನಿಂತಿರುತ್ತೆ. ಸೊ ಅದನ್ನು ಕರ್ನಾಟಕ ಜನ ಗಮನಿಸ್ತಾ ಇರ್ತಾರೆ. ನಮ್ಮನ್ನೆಲ್ಲ ಇವತ್ತು ನೆನ್ನೆ ನೋಡಿರೋದಲ್ಲ. ಇವಾಗ 6 ತಿಂಗಳಿಂದ ದರ್ಶನ್ ಪರಿಚಯ ಅವ್ರು ಆಗಿರೋದಲ್ಲ. ಅವರು ಒಂದು 30-40 ವರ್ಷಗಳಿಂದ ಪರಿಚಯ ಆಗಿರೋದು. ಸೊ ಅವ್ರು ಹೆಂಗೆ ನಡೀತಾರೆ ಅನ್ನೋದು ಕೂಡ ನಮಗೆ ಜನ ನೋಡ್ತಾ ಇರ್ತಾರೆ. ನಾವು ಕೂಡ ಅವರಿಂದ ಒಂದು ಉತ್ತಮ ನಡೆಯನ್ನು ನಿರೀಕ್ಷೆ ಮಾಡ್ತೀವಿ. ಸರ್, ಒಂದು ಕಡೆ ರೇಣುಕಾಸ್ವಾಮಿ ತಂದೆ ಈಗ ಅವ್ರು ಸಹ ನಮ್ಮ ಮಗನಿಗೆ ನ್ಯಾಯ ಬೇಕಂತ ಕಣ್ಣೀರಾಗ್ತಿದ್ದಾರೆ ಸರ್ ಈ ಒಂದು ವಿಚಾರಕ್ಕೆ. ಒಂದು ಮಗ ಕಳ್ಕೊಳ್ಳೋದು ಭಾಳ ಕಷ್ಟ. ನಮಗೆ ತಂದೆ ತಾಯಿನ ನಾವು ಮಕ್ಕಳಾಗಿ ತಂದೆ ತಾಯಿ ಕಳ್ಕೊಳ್ಳೋದು ಎಷ್ಟು ಕಷ್ಟ ಇದ್ದಾಗ, ತಂದೆ ತಾಯಿಯವ್ರು ಬದುಕಿದ್ದಾಗ ಅವ್ರ ಮಗನ್ನೇ ಈ ಥರ ಒಂದು ಅಮಾನವೀಯ ಕಳ್ಕೊಳ್ಳೋದು ಅದು ಭಾಳ ಕಷ್ಟದ ವಿಚಾರ. ಆ್ಯಂಡ್ ಅದನ್ನು ಅವರು ಇವಾಗ ಕಣ್ಣೀರು ಹಾಕೋದು ನನಗೇನು ಆಶ್ಚರ್ಯ ಇಲ್ಲ. ಮತ್ತು ಅವ್ರಿಗೂ ಭಾಳ ನೋವಾಗಿರುತ್ತೆ. ಆ್ಯಂಡ್ ನಿಜವಾಗ್ಲೂ ಕನ್ವಿಕ್ಷನ್ ಆದ್ರೂ ಕೂಡ ಅವ್ರಿಗೆ ಸಂಪೂರ್ಣವಾಗಿ ಆ ನೋವು ಹೋಗಲ್ಲ. ಬಟ್ ನಮಗೆ ಒಂದಂತೂ ನಿಜ, ನಮಗೆ ಈ ವಿಚಾರದಲ್ಲಿ ದರ್ಶನ್ ಅವರ ತಂಡದವರು ಒಂದು ಆತ್ಮಾವಲೋಕನ ಮಾಡಿಕೊಂಡು ಒಂದು ಉತ್ತಮವಾದ ವ್ಯಕ್ತಿಗಳಾದರೆ ಅದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಒಂದು ಪ್ರಕರಣ ಸಂಬಂಧ ಏನೋ ಬೇಲಾಗಿದೆ ಅಂದರೆ ಆತ್ಮಾವಲೋಕನ ಮಾಡ್ಕೋಬೇಕು, ಮುಂದೇನು ಮಾಡಬೇಕು, ಒಳ್ಳೆ ಆಲೋಚನೆ, ಒಳ್ಳೆ ಕೆಲಸ. ಒಳ್ಳೆ ಆಲೋಚನೆ, ಒಳ್ಳೆ ಕೆಲಸ ಅನ್ನೋದು ಒಂದು ಕಡೆ, ಅದನ್ನು ನಾವೆಲ್ಲರೂ ಮಾಡಲೇಬೇಕು. ಎರಡನೇದು ಅನ್ನೋದು ಈ ಕೋರ್ಟ್ ಕೇಸ್ ಅನ್ನೋದು ಇನ್ನೂ ಇದ್ದೇ ಇರುತ್ತೆ. ಕೇಸ್ ಅನ್ನೋದು ಇದ್ದಾಗ ನಾಳೆ ದಿನ ನಮಗೆ ಅದು ಕನ್ವಿಕ್ಷನ್ ಆಗೋ ಸಾಧ್ಯತೆಗಳು ಇರುತ್ತೆ. ಕೇಸ್ ಅನ್ನೋದು ಕನ್ವಿಕ್ಷನ್ ಆದರೆ ಅದು ಭಾಳ ಒಂದು ಸೀರಿಯಸ್ ಆದ ಒಂದು ಪನಿಷ್ಮೆಂಟ್ ಸಿಗುತ್ತೆ. ಆ್ಯಂಡ್ ಅದು ಕೂಡ ಈ ವಿಚಾರದಲ್ಲಿ ಅದು ಕೇವಲ 6 ತಿಂಗಳಿರಲ್ಲ, ಅದು ಭಾಳ ಒಂದು ಲಾಂಗ್ ಟರ್ಮ್ ಇರುತ್ತೆ. ಆ್ಯಂಡ್ ನಮಗೂ ಕೂಡ ನ್ಯಾಯಾಲಯದ ಬಗ್ಗೆ ನಮಗೆ ಭಾಳ ಒಂದು ನಂಬಿಕೆ ಇದೆ. ಈ ನ್ಯಾಯಾಲಯಗಳು ಇದು ಒಂದು ಸಿಂಗಲ್ ಪರ್ಸನ್ ಬೆಂಚ್ ಆಗಿದೆ. ಬಟ್ ಬೇರೆ ಇಶ್ಯೂಸ್ನಲ್ಲಿದೆ 2 ಪರ್ಸನ್ನು, ಮಲ್ಟಿಪಲ್ ಪರ್ಸನ್ ಬೆಂಚ್ ಆದಾಗ ಇದನ್ನು ಭಾಳ ಇನ್ನೂ ಅಷ್ಟು ಸುಲಭವಾಗಿ ಅದು ಒಂದು ಡೆತ್ತನ್ನು ಕವರಪ್ ಮಾಡೋಕ್ಕಾಗಲ್ಲ. ಒಂದು ಸತ್ತಿರೋರು, ರೇಣುಕಾಸ್ವಾಮಿ ಜೀವ ಹೋಗಿರೋದನ್ನು ಅಷ್ಟು ಸುಲಭವಾಗಿ ಮುಚ್ಚಾಕೋ ಪ್ರಶ್ನೆ ಬರಲ್ಲ. ಸರ್ಕಾರ ಸಹ ಏನೋ ಸುಪ್ರೀಂ ಕೋರ್ಟ್ ಹೋಗಲು ಮುಂದಾಗ್ತಿದೆ ಈ ಒಂದು ವಿಚಾರಕ್ಕೆ ಸರ್.
ಈ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾರೆ ಅವ್ರಿಗೆ ಬಿಟ್ಟಿರೋದು, ಅವ್ರಿಗೆ ಒಳ್ಳೊಳ್ಳೆ ಲಾಯರ್ಸ್ ಇರ್ತಾರೆ, ಅವ್ರು ಅದ್ರ ತಕ್ಕಂತೆ ಅವ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅವ್ರು ಯಾರು ಮಾಡ್ತಾರೋ ಅವ್ರು ಮಾಡ್ತಾರೆ. ಬಟ್ ಇದು ಒಂದು 4,000 ಪೇಜ್ ಚಾರ್ಜ್ ಶೀಟ್ ಬಂದಿದೆ ಪೊಲೀಸ್ನವ್ರಿಗೆ ಅಂತ ನಮಗೆ ಗೊತ್ತಿರೋ ಹಾಗೆ. ಇದು ಒಂದು ಭಾಳ ಒಂದು ಬೇರೆ ಬೇರೆ ಎವಿಡೆನ್ಸ್ ತಳ್ಕಾಕಿದ್ದಾರೆ, ಅದನ್ನೆಲ್ಲ ಆಚೆ ಇಟ್ಟಿದ್ದಾರೆ. ಮತ್ತು ಅದ್ರ ತಕ್ಕಂತೆ ಒಂದು ಭಾಳ ಇವಾಗ ನಿಮ್ಮ ಮೀಡಿಯಾದಲ್ಲಿ ನೋಡಿರೋ ಹಾಗೆ ಇದರಲ್ಲಿ ಅನೇಕ ವಿಚಾರಗಳು ಇದೆ, ಇದರಲ್ಲಿ ಭಾಳ ಸೀರಿಯಸ್ ಗಂಭೀರವಾದ ವಿಚಾರಗಳು. ಸೊ ಅಷ್ಟು ಸುಲಭವಾಗಿ ಮುಚ್ಚಾಕಾಗಲ್ಲ. ಬಟ್ ನಮ್ಗೆ ಏನೇ ಇದ್ರೂ ಜೈಲಿಂದ ಬಂದ ಮೇಲೆ ಅದು ಹೆಂಗೆ ನಡೀತಾರೆ, ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ನುಡಿತಾರೆ ಅನ್ನೋ ರೀತಿಯಲ್ಲಿ ನುಡಿದಂತೆ ನಡೀತಾರ ಅನ್ನೋ ರೀತಿಯಲ್ಲಿ ನಾವು ಜನ ನೋಡಿದಾಗ ಆವಾಗ ಒಂದು ಇದರಿಂದ ದರ್ಶನ್ ಒಂದು ಉತ್ತಮವಾದ ಮನುಷ್ಯರಾಗಿರ್ಬೋದು ಅನ್ನೋದು ಜನರ ಮನಸ್ಸು, ಅದು ಜನರ ಮುಂದೆ ಇಡ್ತೀವಿ. ಮತ್ತು ಈ ಥರ ಮತ್ತೆ ಕಂಡು ಬಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಸರ್ ಈ ಒಂದು ವಿಚಾರಕ್ಕೆ. ಮುಂದೆ ಏನಾಗುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮಗೆ ಜೈಲಲ್ಲೂ ಕೂಡ ನಾವು ನೋಡಿದ್ದೀವಿ, ಅದು ಕೆಲವು ಕಡೆ ಒಂದು ಸ್ಪೆಷಲ್ ಬೆನಿಫಿಟ್, ಸ್ಪೆಷಲ್ ಪ್ರಿವಿಲೇಜಸ್ಸು ಕೂಡ ಜೈಲಲ್ಲಿ ಸಿಕ್ಕಿದೆ. ಸೊ ನಿಜವಾಗ್ಲೂ ಪ್ರತಿಯೊಬ್ಬ ಇವಾಗ ಒಂದು ಹೇಳ್ತೀನಿ ವೀರೇಶ್ ಅವರೇ, ಒಂದು ವ್ಯಕ್ತಿ ಬದಲಾಗಬೇಕು ಅಂದರೆ ಅವರ ಮನಸ್ಸಿಂದನೇ ಬರಬೇಕು. ನಾವು ಬಂದ್ಬಿಟ್ಟು ಹೇರ್ಬಿಟ್ಟು ನೀವು ಬದಲಾಗು, ನೀನು ಇಂಥವನಾಗು ಅಂಥವನಾಗು ಅಂತ ಯಾರ ಮಾತು ಯಾರನ್ನೂ ಕೇಳೋ ಈ ಸಮಾಜ ಅಲ್ಲ. ನಾವು ಹೆಂಗಿದೆ ಅಂದರೆ ನಮ್ಮ ಬದಲಾವಣೆ, ವ್ಯಕ್ತಿ ಬದಲಾವಣೆ ವ್ಯಕ್ತಿಗತೆಯಿಂದ ಬರಬೇಕು. ಸೊ ನಾವು ನೋಡೋಣ ನಾವು ಹೆಂಗೆ ಇವರು ಹೆಂಗೆ ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ, ಮತ್ತು ಹೆಂಗೆ ಅವರು ಬದಲಾಗ್ತಾರೋ ಇಲ್ವೋ ಅನ್ನೋದು. ಸೆಲೆಬ್ರೇಷನ್ ಜೋರಾಗಿದೆ ಸರ್. ಫ್ಯಾನ್ಸ್ ಅನ್ನೋರು ಕೂಡ ಇವತ್ತಿನ ದಿನ ಫ್ಯಾನ್ಸನ್ನು ಕೂಡ ಜನರಲೈಸ್ ಮಾಡೋಕ್ಕಾಗಲ್ಲ ವೀರೇಶ್ ಅವರೇ. ಇವಾಗ ಫ್ಯಾನ್ಸ್ ಅನ್ನೋರು ಕೂಡ ನಮಗೆ ಸಿನಿಮಾದಲ್ಲಿ ಇಷ್ಟಪಡೋರು ಇರ್ತಾರೆ, ನಮಗೆ ಸಮಾಜದಲ್ಲೂ ಇಷ್ಟಪಡೋರು ಇಷ್ಟಪಡದೇ ಇರೋರು ಇರ್ತಾರೆ. ಇಲ್ಲ ಸಮಾಜದಲ್ಲಿ ನನಗೆ ಇಷ್ಟ ಇಲ್ಲ ಬಟ್ ಸಿನಿಮಾ ನೋಡ್ಬೋದು, ಯಾಕಂದರೆ ಸಿನಿಮಾದಲ್ಲಿ ಒಳ್ಳೆ ವಿಚಾರಗಳು, ಒಳ್ಳೆ ಆ್ಯಕ್ಷನ್ ಥ್ರಿಲ್ಲರ್ ಇರುತ್ತೆ ಅಂತ. ಸೊ ಫ್ಯಾನ್ಸ್ ಅವರು ಕೂಡ ಅದನ್ನು ಡಿವೈಡ್ ಮಾಡೋ ಬಿಟ್ವೀನ್ ದ ಪರ್ಸನ್ ಆ್ಯಂಡ್ ದ ಆ್ಯಕ್ಟರ್ ಅನ್ನೋದು ಕ್ಯಾರೆಕ್ಟರ್. ಸಿನಿಮಾದಲ್ಲಿ ಒಂದು ಕಾಲ್ಪನಾ ಒಂದು ಪಾತ್ರಧಾರಿಗೂ ನಿಜ ಜೀವನದ ವ್ಯಕ್ತಿಗೂ ವ್ಯತ್ಯಾಸ ಮಾಡೋ ಜನ ನಮಗೆ ಭಾಳ ಸೂಕ್ಷ್ಮವಾಗಿ ನೋಡೋರು ಇದ್ದಾರೆ. ಅಷ್ಟೇ, ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳಬೇಕು, ಕೆಟ್ಟ ಕೆಲಸ ಮಾಡಿದ್ರೆ ಇದು ಕೆಟ್ಟದಂತ ಹೇಳಬೇಕು. ನಾವು ಎಲ್ಲ ದರ್ಶನ್ ಫ್ಯಾನ್ಸು ಒಂದೇ ರೀತಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮಗೆ ದರ್ಶನ್ ಅಂತಾರೆ ಸರ್ ಎಲ್ಲ ಫ್ಯಾನ್ಸಿಗೆ. ಆಮೇಲೆ ಎಲ್ಲ ಸಿನಿಮಾ ಸ್ಟಾರ್ಗಳ ಫ್ಯಾನ್ಸು ಕೂಡ ಒಂದೇ ರೀತಿ ಇರ್ತಾರೆ ಅಥವಾ ಒಂದೇ ರೀತಿ ಬ್ಲೈಂಡ್ ಫ್ಯಾನ್ಸ್. ನನ್ನ ಪ್ರಕಾರ ನಿಜವಾಗ್ಲೂ ಫ್ಯಾನ್ ಅಂದರೆ ವೀರೇಶ್ ಅವರೇ, ಯಾರು ನಮ್ಮ ಇಷ್ಟಪಟ್ಟಿರೋ ವ್ಯಕ್ತಿನ ಅವರಿಗೆ ಇನ್ನೂ ಒಳ್ಳೆಯವರಾಗಬೇಕು ಅಂತ ಒತ್ತಡ ಹಾಕೋರೇ ನಿಜವಾದ ಫ್ಯಾನು. ಸೊ ನಮಗೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬ್ಲೈಂಡಾಗಿ ಅವ್ರು ಮಾಡಿದ್ದೆಲ್ಲ ಸರಿ ಅನ್ನೋ ನಂಬೋರ ಪ್ರಶ್ನೆ ಬರಲ್ಲ. ನಮಗೂ ಕೂಡ ಇವತ್ತಿನ ದಿನ ಭಾಳ ಪ್ರಜ್ಞಾವಂತ ಜನತೆ ಇದೆ. ಸೊ ಇವತ್ತಿನ ದಿನ ನಾನು ಕ್ರೇಜು ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡಿಮೆ ಆಗದೆ ಇರ್ಬೋದು, ಬಟ್ ಬ್ಲೈಂಡ್ ಕ್ರೇಜ್ ಅನ್ನೋದು ಖಂಡಿತ ಕಡಿಮೆ ಆಗೋ ಸಾಧ್ಯತೆಗಳಿದೆ. ಅದು ಸಮಾಜಕ್ಕೆ ಒಳ್ಳೆಯದು. ಸ್ಟಾರ್ ಕಲ್ಚರ್ ಅನ್ನೋದು ನಮಗೆ ಸಮಾಜಕ್ಕೆ ಅದು ಒಳ್ಳೆಯದಲ್ಲ. ಬಟ್ ನಮಗೆ ಇಷ್ಟವಾದ ಸಿನಿಮಾಗಳು ನೋಡಲಿ, ಎಂಟರ್ಟೈನ್ಮೆಂಟ್ ಬೇಕಾಗತ್ತಲ್ವ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.